ಈ ವರ್ಷ ಹೋಲಿ ಆಡುವಂಥ ತಪ್ಪನ್ನ ಖಂಡಿತ ಮಾಡಬೇಡಿ. ಯಾಕಂದರೆ ಗ್ರಹಣದ ನೆರಳು ನಿಮ್ಮನ್ನು ವಿನಾಶದ ಅಂಚಿಗೆ ಹೊತ್ತೊಯ್ಯುತ್ತೆ. ಯಾಕೆ ಎಂದು ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಕೇಳಿ. ಮಾರ್ಚ್ 2 ಸಾಯಂಕಾಲ ಪೂರ್ಣಿಮೆ ಅಂದರೆ ಹುಣ್ಣಿಮೆ ಶುರುವಾಗುತ್ತೆ. ಹಾಗಾಗಿ ಕಾಮದಹನ ಅಥವಾ ಹೋಲಿಕಾ ದಹನವನ್ನು 2ನೇ ತಾರೀಕಿಗೆ ಮಾಡಲಾಗುತ್ತಿದೆ. ಆದರೆ ಮಾರ್ಚ್ 3 ಸಂಜೆ ಚಂದ್ರಗ್ರಹಣ ಶುರುವಾಗ್ತಿದೆ. ಹಾಗೆ ಗ್ರಹಣದ ಮುಂಚೆ 9 ಗಂಟೆಗಳ ಕಾಲ ಸೂತಕದ ಕಾಲ ಅಂತ ಶಾಸ್ತ್ರಗಳು ತಿಳಿಸಿವೆ. ಹಾಗಾಗಿ ಸೂತಕದಲ್ಲಿ ಬಣ್ಣ ಆಡುವುದು ಹಾಗೆ ಶುಭ ಕಾರ್ಯವನ್ನು ಮಾಡುವುದು ಮಹಾಪಾಪ ಅಥವಾ ಅಶುಭ ಎಂದು ಹೇಳಲಾಗಿದೆ. ಈ ವರ್ಷವೇ ಮೊದಲು 2ನೇ ತಾರೀಕಿಗೆ ಕಾಮದಹನ ಆದರೆ ಬಣ್ಣ ಆಡುವುದು 3ನೇ ತಾರೀಕಿಗಲ್ಲ 4ನೇ ತಾರೀಕಿಗೆ. ಎಷ್ಟೋ ಜನಕ್ಕೆ ಈ ಮಾಹಿತಿ ಗೊತ್ತಿಲ್ಲ. ಹಾಗಾಗಿ ಈ ಮಾಹಿತಿಯನ್ನು ಎಲ್ಲರಿಗೂ ಕಳಿಸಿ. ಹಾಗಾದರೆ ಹೋಳಿ ಹಬ್ಬದ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಹಾಗಾಗಿ ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆವರೆಗೂ ನೋಡಿ. ಗ್ರಹಣದ ಸಮಯ ಮಧ್ಯಾಹ್ನ 3:20ರಿಂದ ಸಂಜೆ 6:47ರವರೆಗೆ, ಅದು ಭಾರತದಲ್ಲಿ. ಸೂತಕದ ಕಾಲ ಗ್ರಹಣದ ಆರಂಭಕ್ಕೆ 9 ಗಂಟೆ ಮೊದಲು ಅಂದರೆ ಬೆಳಿಗ್ಗೆ ಸುಮಾರು 6:20ರಿಂದ ಆರಂಭವಾಗುತ್ತದೆ. ಈ ಚಂದ್ರಗ್ರಹಣವು ಭಾರತದ ಅನೇಕ ಭಾಗಗಳಲ್ಲಿ ಗೋಚರಿಸುತ್ತಿದೆ. ಚಂದ್ರನು ಕೆಂಪು ಬಣ್ಣಕ್ಕೆ ತಿರುಗುವ ಬ್ಲಡ್ ಮೂನ್ ವಿದ್ಯಮಾನವನ್ನು ನಾವು 6 ಗಂಟೆಗಳ ಮೇಲೆ ನೋಡಬಹುದು. ಗ್ರಹಣದ ಕಾರಣ ಸೂತಕದ ಕಾಲ ಬೆಳಿಗ್ಗೆಯಿಂದಲೇ ಇರುವುದರಿಂದ ದೇವಸ್ಥಾನಗಳನ್ನು ಮುಚ್ಚಲ್ಪಟ್ಟಿರುತ್ತವೆ. ಗ್ರಹಣದ ಕಾಲದಲ್ಲಿ ಆಹಾರ ಸೇವನೆ ಮಾಡಬಾರದು. ಗರ್ಭಿಣಿಯರು ಎಚ್ಚರಿಕೆಯಿಂದಿರಬೇಕು. ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ದಾನ ಧರ್ಮವನ್ನು ಮಾಡುವುದು ಶುಭ. ಮಕ್ಕಳು, ವೃದ್ಧರು, ಬಸುರಿ ಬಾಣಂತಿಯರು ಕೊನೆಯದಾಗಿ ಬೆಳಿಗ್ಗೆ 9 ಗಂಟೆ ಸಮಯದ ಒಳಗೆ ಊಟವನ್ನು ಮಾಡುವುದು ಒಳ್ಳೆಯದು. ಹಾಗೆ ಗರ್ಭಿಣಿಯರು ಗ್ರಹಣವನ್ನು ವೀಕ್ಷಿಸುವುದು, ನೋಡುವುದು, ಹೊರಗೆ ಹೋಗುವುದು ಮಾಡಬಾರದು. ಹಾಗೆ ಚೂಪಾದ ವಸ್ತುಗಳನ್ನು ಬಳಸುವುದು, ಹಿಟ್ಟನ್ನು ಕಲಿಸುವುದು, ತರಕಾರಿಯನ್ನು ಕತ್ತರಿಸುವುದು, ಹೊಸ ಅಡಿಗೆಗಳನ್ನು ಮಾಡುವುದನ್ನು ಮಾಡಬಾರದು. ದೇವರ ನಾಮಸ್ಮರಣೆಯನ್ನು ಮಾಡಿಕೊಳ್ಳುವುದು, ಜಪಗಳನ್ನು ಮಾಡುವುದು, ಭಗವದ್ಗೀತೆಗಳಂತಹ ಪುಸ್ತಕಗಳನ್ನು ಓದುವುದು ಶುಭ ಎಂದು ಹೇಳಲಾಗಿದೆ. ಗ್ರಹಣ ಮುಗಿದ ನಂತರ ಮನೆಗೆಲ್ಲ ಗಂಜಲವನ್ನು ಹಾಕಿ ಸಾರಿಸಿ ಗೂಡಿಸಿ ರಂಗೋಲಿಗಳನ್ನು ಹಾಕಿ ಸ್ನಾನಾದಿಗಳನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬಹುದು. ಹೋಲಿಕಾ ದಹನ ಅಥವಾ ಕಾಮದಹನದಲ್ಲಿ ನಾವು ಏನು ಮಾಡಬೇಕು ಅಂತ ನೋಡುವುದಾದರೆ, ಆ ದಿನ ಈ ಒಂದು ಕೆಲಸವನ್ನು ಮಾಡಿದರೆ ನಿಮ್ಮ ಮನೆಯ ಸೌಭಾಗ್ಯ ಹಾಗೆ ಕಷ್ಟಗಳು ಕಳೆದು ಸುಖ ಸಂಪತ್ತನ್ನು ಪಡೆಯುವ ದಾರಿ ಹೇಗೆ ಎನ್ನುವುದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೇನೆ. ಹಾಗಾದರೆ ಏನು ಮಾಡಬೇಕು ಅಂತ ನೋಡೋದಾದರೆ, ಕಾಮದಹನದಲ್ಲಿ ಕರ್ಪೂರವನ್ನು ಹಾಕುವುದರಿಂದ ಕಷ್ಟಗಳೆಲ್ಲ ಕರಗಿ ನಿಮಗೆ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ. ಲವಂಗವನ್ನು ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಗಳು ದೂರವಾಗುತ್ತವೆ. ಕಪ್ಪು ಎಳ್ಳು ಹಾಕುವುದರಿಂದ ನಿಮ್ಮ ಮನೆಯ ಕಷ್ಟಗಳೆಲ್ಲ ಕಣ್ಮರೆಯಾಗುತ್ತವೆ. ಹಾಗೆ ಒಣಗಿದ ಹುಲ್ಲನ್ನು ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಧಾನ್ಯದ ಕೊರತೆಗಳು ಉಂಟಾಗುವುದಿಲ್ಲ. ಹಾಗೆ ಒಣಗಿದ ತೆಂಗಿನಕಾಯಿ ಹಾಕುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಹಾಗಾಗಿ ಈ ಒಂದು 5 ವಸ್ತುಗಳ ಬಳಕೆಯನ್ನು ನೀವು ದಹನದ ಸಮಯದಲ್ಲಿ ಮಾಡಬೇಕು. ಮಾಡುವುದರಿಂದ ಭಾಗ್ಯದ ಬಾಗಿಲು ತೆರೆಯುತ್ತದೆ. ಹೇಗನಿಸ್ತು ಈ ಮಾಹಿತಿ? ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಧನ್ಯವಾದಗಳು.